ವಿದ್ಯುತ್ ಗುತ್ತಿಗೆದಾರರ ಸಂಘ ಕೃಷ್ಣಪ್ಪ ಅಧ್ಯಕ್ಷ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಭಾರತ್ ನಗರ ಉಪ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಎಚ್ ಕೃಷ್ಣಪ್ಪ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಭಾನುವಾರ ನಡೆದ ಚುನಾವಣೆಯಲ್ಲಿ ಎಸ್ಎಂಕೆ ತಂಡದ ಎಚ್ ಕೃಷ್ಣಪ್ಪ ಅವರನ್ನು ಮುಂದಿನ 3 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಉಳಿದಂತೆ ಉಪಾಧ್ಯಕ್ಷರಾಗಿ ದೇವರಾಜ್ ಮುನಿರಾಜು, ಕಾರ್ಯದರ್ಶಿ ಟಿ.ಆರ್. ಶಿವಶಂಕರಯ್ಯ, ಸಂಘಟನಾ ಕಾರ್ಯದರ್ಶಿಯಾಗಿ ಸಿ.ಕೆ. ಸದಾಶಿವಯ್ಯ, ಕಾರ್ಯದರ್ಶಿಯಾಗಿ ಕೋಶಾಧ್ಯಕ್ಷರಾಗಿ ಶಾನೇಗೌಡ ಆಯ್ಕೆಯಾಗಿದ್ದಾರೆ. ನೀಲಕಂಠಯ್ಯ BN ಅಂತ ಮಾಜಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಅವೆನ್ಯೂ ರಸ್ತೆ, ಬೆಂಗಳೂರು. ಇದೇ ದಿನ ಏನು ಭರತ್ ನಗರ ಉಪಸಮಿತಿ, ಈ ಒಂದು ಸಮಿತಿಗೆ ಚುನಾವಣೆ ಆಗಬಾರ್ದು ಅಂತ ನಮ್ಮೆಲ್ಲರ ಒಂದು ಇದಿತ್ತು, ಎಲ್ಲರ ಒಗ್ಗಟ್ಟಿನಿಂದ ಹೋಗಬೇಕು ಅಂತ ಒಂದು ಇದನ್ನು ಮಾಡಿದ್ದು. ಈ ಸಮಿತಿಯಲ್ಲಿ ಸುಮಾರು ವರ್ಷಗಳಿಂದ ಸಂತೋಷವಾಗಿ ಎಲ್ಲರೂ ಅಣ್ಣ ತಮ್ಮದಿರಾಗೆ ಒಂದು ಒಗ್ಗಟ್ಟಿನಿಂದ ಹೋಗ್ತಾಯಿದ್ರು. ಈ ಭಾಗದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರ ಏರಿಯಾ ಇದು, ಅವರ ಕ್ಷೇತ್ರದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಏರಿಯಾ. ಈ ಒಂದು ಉಪಸಮಿತಿಲಿ ಒಂದು 211 ಇರೋ ಓಟ್ಗೆ ಇಡೀ ರಾಜ್ಯದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪ್ರಭಾವ ಬೀರಿ ಚುನಾವಣೆಗೆ ಮೊದಲನೇ 140 ಓಟಿಂದ ಸಾಕಷ್ಟು ಇಡೀ ರಾಜ್ಯದ ಪದಾಧಿಕಾರಿಗಳು ಈ ಚುನಾವಣೆಗೆ ಮೊದಲೇ 140 ಓಟಿಂದ ನಾವು ಚುನಾವಣೆ ಗೆಲ್ತೀವಿ ಅಂತಿದ್ದು. 211 ಓಟಿದೆ, 140 ಓಟಲ್ಲಿ ಮೊದಲೇ ಗೆಲ್ತೀವಿ ಅಂತಿದ್ರು. ಯಾವ ರೀತಿ ಪ್ರಭಾವ ಬೀರಿದ್ರು ನಮಗೆ ಗೊತ್ತಿಲ್ಲ. ಇಡೀ ನಮ್ಮ ಭರತ್ ನಗರ ಉಪಸಮಿತಿಯ ಉತ್ಸಾಹಿ ಯುವಕರು ಮತ್ತು ಎಲ್ಲ ಹಿರಿಯರು ಆಶೀರ್ವಾದ ಮಾಡಿ ಇವತ್ತು ನಮ್ಮ ಭರತ್ ನಗರ ಉಪಸಮಿತಿ ಅಧ್ಯಕ್ಷ ಕೃಷ್ಣಪ್ಪರ ನೇತೃತ್ವದಲ್ಲಿ ನಮ್ಮ ತಂಡವನ್ನು SMK ತಂಡವನ್ನು ಗೆಲ್ಲಿಸಿದ್ದಾರೆ. ಇಡೀ ರಾಜ್ಯಕ್ಕೆ ಇದೊಂದು ಸಂದೇಶ ಆಗಿದೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಮತ್ತು ಎಲ್ಲ ಜಿಲ್ಲಾ ತಾಲೂಕು ಸಮಿತಿಗಳಿಗೆ SMK ತಂಡ ಅಭೂತಪೂರ್ವವಾಗಿ ಕೆಲಸ ಮಾಡ್ತದೆ ಅಂಥೇಳಿ, ಹಾಗೂ ಈ ನಮ್ಮ ಉಪಸಮಿತಿಯಲ್ಲಿ ಅದ್ಭುತವಾದ ಕೆಲಸಗಳು ಮಾಡಬೇಕಾದ ಅವಕಾಶಗಳಿದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏರಿಯಾ ಆಗಿರೋದ್ರಿಂದ ಆದರೂ ಕೂಡ ಇಷ್ಟೊಂದು ಪ್ರಭಾವ ಬೀರಿದ್ರು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತುಂಬ ಚುನಾವಣೆ ಚೆನ್ನಾಗಿ ನಡೀತು. ಆದರೂ ಚುನಾವಣೆ ಗೆದ್ದಿದ್ದಾರೆ, ಹಾಗೂ ಇನ್ನಿಬ್ಬರು ವಿರೋಧ ಪಕ್ಷದವರು ಗೆದ್ದಿದ್ದಾರೆ. ಆದರೂ ಕೂಡ ಸಂತೋಷ. ಅವರೆಲ್ಲ ಒಗ್ಗಟ್ಟಿನಿಂದ ನಮ್ಮ ಅಧ್ಯಕ್ಷರು ಒಗ್ಗೂಡಿಸ್ಕೊಂಡು ಅವ್ರನ್ನೆಲ್ಲ ಇಲ್ಲಿ ಎಲ್ಲ ಸದಸ್ಯರುಗಳಿಗೆ ಅನುಕೂಲ ಮಾಡಿಕೊಡ್ಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹೇಳ್ತಾ, ಈ ಚುನಾವಣೆಯಲ್ಲಿ ಎಲ್ಲರಿಗೂ ಮತ ಚಲಾಯಿಸಿದಂಥ ನಮ್ಮ ಸದಸ್ಯರುಗಳಿಗೆ ಅನಂತ ಧನ್ಯವಾದಗಳು. ನೀಲಕಂಠಯ್ಯ BN, ಕೇಂದ್ರ ಕಾರ್ಯಕ್ರಮ. ನಮ್ಮ ವಿದ್ಯುತ್ ಗುತ್ತಿಗೆದಾರರಲ್ಲಿ ಮನವಿ, SMK ಟೀಮ್ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ನಮ್ಮನ್ನು ಜಯಿಸಿದನಾಗಿ ಮಾಡಿದ್ದಾರೆ. ಅವರಿಗೆ ನನ್ನಂಥ ನಮಸ್ಕಾರಗಳು. ಅಷ್ಟೇ. 98 ಅಂತ 2 ಮತ ಜಯಿಸಿದಲಾಗಿ ಮಾಡಿದ್ದಾರೆ. 2 ಮತದಲ್ಲಿ ಗುರಿ ನಮ್ಮ ಸಾಕಾದಷ್ಟು ನಾವೇ ಹಾಳು ಮಾಡ್ಕೊಂಡಿದ್ದೀವಿ ಅವಾಗಿಂದ. ಈಗ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ. ಎಲ್ಲರೂ ಸೇರಿ ಟೀಮೆಲ್ಲ ಕೆಲಸ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಒಳ್ಳೇದು ಮಾಡ್ತೀವಿ, ಕೆಟ್ಟದಂತೂ ಮಾಡಲ್ಲ ಯಾರಿಗೂ. ಎಲ್ಲ ಅಣ್ಣ ತಮ್ಮಂದಿರು, ಸ್ನೇಹಿತರುಗಳು, ದೊಡ್ಡವರು, ಹಿರಿಯರು, ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಈ ಗೆಲುವು ಇಡೀ ಚುನಾವಣಾ ಸದಸ್ಯರಲ್ಲ, ಅವರು ಸದಸ್ಯರಿಗೆ ಇದು ತಲುಪಬೇಕು. ಇವತ್ತು ಯಂಗ್ಸ್ಟರ್ಸ್ಗಳು ಏನವ್ರೆ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಬೆಂಗಳೂರು, ಅವೆನ್ಯೂ ರಸ್ತೆ. ಇವತ್ತು ಭರತ್ ನಗರ ಸಮಿತಿಯಲ್ಲಿ ಚುನಾವಣೆ ಬಂದು ಇವತ್ತು ಇಡೀ ಮೂಲೆಯಿಂದ ಬಂದು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಈ ಎಲ್ಲ ಗುತ್ತಿಗೆದಾರರು ಬಂದು ಸಹಕರಿಸಿದರು. ಇವತ್ತು ಹಿಂದೆ ಏನು ಈಗ ನಮ್ಮ ರಾಜ್ಯದ ಅಧ್ಯಕ್ಷ 140 ಓಟಲ್ಲಿ ನಾವು ಗೆಲ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಇವತ್ತು ನಾವು ಅವ್ರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಇವತ್ತಿಂದ SMK ಟೀಮ್ಗೆ ಒಂದು ಶುಭ ಸುದ್ದಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಎಲ್ಲ ನನ್ನ ಮಿತ್ರರು, ಹಿರಿಯರು ಹಾಗೂ ಎಲ್ಲ ಸದಸ್ಯರು ಇವತ್ತು ನಮಗೆ ಸಹಕರಿಸಿದ್ದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅನ್ನಕ್ಕೆ ಭಾವಿಸ್ತೀನಿ ನಾನು. ಇವತ್ತು SMK ತಂಡ ಇವತ್ತು ಏನು ಜೈಮತ ಗಳಿಸಿದ್ದೀವಿ, ಇದು ತುಂಬ ಅಭೂತಪೂರ್ವ. ಇನ್ನು ಸಾಲಿಡಾಗಿ ಇನ್ನು ಮುಂದೆ ಯಾವುದೇ ಸಮಿತಿಗಳು ನಾವು ಗೆಲ್ಲುವಂಥ ಆಶ್ವಾಸನೆಗಳನ್ನ ಮಡಿಕೊಂಡಿದ್ದೀವಿ. ಇನ್ನು ಜೈಬೇರಿನ ಇನ್ನೇನು ರಾಜ್ಯದ ಉದ್ದಕ್ಕೂ ನಾವು ಗೆದ್ದೇ ಗೆಲ್ತೀವಿ.
ಇದರಲ್ಲಿ ಇನ್ನೊಂದೇನು ಅಂದರೆ ಇವತ್ತು ನಮ್ಮೇನು ನಮ್ಮ ಭರತ್ನಗರ ಉಪಸಮಿತಿಯ ಎಲ್ಲ ನವ ಮುಖಂಡರುಗಳು ನವನಾಯಕರುಗಳು ಅವರಿಂದ ಅವ್ರ ಸಹಾಯದಿಂದ ಇವತ್ತು ನಾವು ಜೈಬೇರಿ ಕೆಲಸಕ್ಕೆ ಇವತ್ತು ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಜಿಸ್ಟರ್ಡ್ ಅವಿರುನ್ನಸ್ತ ಬೆಂಗಳೂರು. ಈ ದಿನ ಭರತ್ನಗರ ಉಪಸಮಿತಿಯ ಚುನಾವಣೆ ನಡೆದು ನಿಮಗೆ ಗೊತ್ತಿರಬೇಕು, ರಿಸಲ್ಟ್ ಬಂದಿದೆ. ಮಾನ್ಯ ಅಧ್ಯಕ್ಷರು ಕೃಷ್ಣಪ್ಪ ಅವರು, ಖಜಾಂಚಿಯವರು ಶಾನೇಗೌಡರು, ಆಮೇಲೆ ಸದಾಶಿವನವರು, ಮತ್ತು ದೇವರಾಜಣ್ಣವರು, ಮತ್ತು ಮುನ್ರಾಜಣ್ಣು ಇವರೆಲ್ಲ ನಮಗೆ ನಮ್ಮ ಸಂಘಕ್ಕೆ ಮುಂದೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಟು ನಮ್ಮಂಥ ಯುವಕರೆಲ್ಲ ಹಗಲು ರಾತ್ರಿ ದುಡ್ದಿದ್ದೀವಿ. ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಸಂಘಕ್ಕೆ ಒಳ್ಳೇದು ಮಾಡಲಿ, ನಮ್ಮ ಗುತ್ತಿಗೆದಾರರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಆ ವಿರೋಧಿಗಳಿಗೂ ಒಳ್ಳೇದು ಮಾಡಲಿ ದೇವರು. ಈ ದುರಹಂಕಾರ ದರ್ಪ ಎಲ್ಲ ಇಲ್ಲಿಗೆ ಸ್ಟಾಪ್ ಆಗಲಿ. ಮುಂದೆ ಬರೋಂಥ ಚುನಾವಣೆಯಲ್ಲಿ ಎಲ್ಲದಕ್ಕೂ ಎಲ್ಲ ಸದಸ್ಯರು, ರಾಜ್ಯದ ಸದಸ್ಯರು ಈ ದುರಹಂಕಾರಿ ಅಧ್ಯಕ್ಷರಿಗೆ ಪಾಠ ಕಲಿಸಲೇಬೇಕಾಗಿ ಎಲ್ಲ ಮನೆಯಲ್ಲಿ ಸಭೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ 3 ವರ್ಷದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾವು ಮಾತಾಡಿ 3 ವರ್ಷದಲ್ಲಿ ಒಂದು ಸೈಟ್ ತಗೋಬೇಕು, ಕುಂದುಕೊರತೆಗಳು ಮತ್ತು ಒಂದು ಸೈಟ್ ಬೇಕು, ಒಂದು ಜಾಗ ತಗೊಂಡು ಮುಂದಿನ ದಿನದಲ್ಲಿ ಈ ಭಾಗದ ಎಲ್ಲ ಸದಸ್ಯರಿಗೂ ಒಳ್ಳೇದು ಮಾಡೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ರಾಜ್ಯ ನಾಯಕರು, ಬೆಂಗಳೂರು ಜಿಲ್ಲಾ ನಾಯಕರು, ಇನ್ನೂ ಅನೇಕರು ಬಂದು ನಮಗೆಲ್ಲ ಪ್ರೋತ್ಸಾಹ ಮಾಡಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಮಿತಿಗಳು ಬಂದು ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಮುಂದೆ SMK ಟೀಮು ನಾವು ಗೆಲ್ಲಬೇಕು, ರಾಜ್ಯಾದ್ಯಂತ ಹೋರಾಡೋಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಒಂದು ಉದ್ದೇಶ ಹೇಳ್ತೀವಿ. ನಿಮಗೆಲ್ಲ ನಮಸ್ಕಾರ ಮಾಡ್ತೀನಿ.